ನಮಸ್ಕಾರಿಪ್ಪ ಎಲ್ಲ ಮಂದಿಗೆ. ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ದೋಸ್ತರ. ಇವತ್ತು ನಾವು ಅಯ್ಯಪ್ಪ ಸ್ವಾಮಿಯ ಪೂಜೆಗೆ ಬಂದಿದ್ವಿ, ಆಶೀರ್ವಾದವನ್ನು ತಗೊಳಕ್ಕೆ ಬಂದಿದ್ವಿ. ಇಲ್ಲಿರುವಂಥ ಗುರುಸ್ವಾಮಿಯವರು ಏನು ಮಾತಾಡ್ತಾರೆ, ಏನು ಹೇಳ್ತಾರಂತ ಕೇಳೋಣ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಪೂರ್ತಿ ವಿಡಿಯೋ ನೋಡ್ರಿ, ಹಂಗೆ ದರ್ಶನ ಮಾಡಿರಿ, ಅಯ್ಯಪ್ಪ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಿರ್ರಿ ಅಂತ ಎಲ್ಲರನ್ನ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ. ರೂಪಂ ಪಂಪಾ ನದಿ ತೀರ ಶ್ರೀ ಭೂತನಾಥ ಶ್ರೀ ದೇವದೇವಂ ಚತುರ್ವೇದಪಾಂ ಶ್ರೀ ಧರ್ಮಶಾಸ್ತ್ರ ಶಿರಾಸ ನಮಾಮಿ ಸಂದು ವಂದೇ ಲೋಕೇಶಂ ಗೌರಿಪುತ್ರ ವೆಳ್ಳಸಂ ಸುಬ್ರಹ್ಮಣ್ಯಂ ಮಾಪಾಯ್ ಸ್ವಾಮಿನಾಥ ಮಾಪಾಯ್. ಓಂ ಶ್ರೀ ಸ್ವಾಮಿ लोकवीरं महापूज्यं सर्वरक्षाकरं विभुं पार्वती हृदयानन्दं शास्तारं प्रणमाम्यहम्. पुत्रपूजं विश्ववन्द्यं विष्णुशम्भो प्रियं सुतं क्षिप्रप्रसादनिरतं शास्तारं प्रणमाम्यहम्. अस्मत्कुलेश्वरदेवम् अस्मत्शत्रुविनाशनम् अस्मत्तिष्ठाप्रदाकारं शास्तारं प्रणमाम्यहम्. मातङ्गगमनं कारुण्यामृतपूरितं सर्वविघ्नोहरं देवं शास्तारं प्रणमाम्यहम्. तिलकं केरले केळविग्रहम् आत्मत्राणपरं देवं शास्तारं प्रणमाम्यहम्. गंगादीप समान्वितं गजारूढं वन्दे शास्तारं कुलदैवतम्. भक्तगन्धं मतपीता देवो महेश्वर समतं कामां वन्दे मारोगनिवारणम्. शिवसमद्भूरितं श्रीनिवासानुग्रहं वन्दे शास्तारं प्रणमाम्यहम्. श्यामकोमलविलासधनं विचित्रं योगतानहस्तं अरुणोद्भवं दानहस्तं स्वाम्ये. गरुडाक्षकेरं सत्कार इष्टवरदं शरणं प्रवर्ते स्वाम्ये. चिंतामणि श्रीनिवासं सदा सच्चिदानन्दपूर्णप्रकाशं उदारं सदरं साधारमेशं परं ज्योतिरूपं भजे भूतनाथं. परित्राणदक्षं ब्रह्मसुतरं सबूतचारुगात्रं भवदान्तमित्रं परं प्रेमपातं पवित्रं विचित्रं परं ज्योतिरूपं भजे भूतनाथं. लावण्यपादादिकेशं गिरिष्टमाकोटि सूर्यप्रकाशं करं ब्रह्मण्यस्तेतं सुरेशं परं ज्योतिरूपं भजे भूतनाथं. हरेशं कारुण्यरूपं गिरिजादि संसेवितं सुप्रतापं परं ज्योतिरूपं भजे भूतनाथं. संयुक्त सत्येक वीरं किरात अवतारं क्लीबपांगपूरं किरीटावदं सोजालत पिंचाभारं परं ज्योतिरूपं भजे भूतनाथं. महायोगपीठगुणन्दं मातं मावाक्य सारोपदेशं सुशान्तं महर्षि प्रार्षि प्रदं ज्ञानाकन्दं परं ज्योतिरूपं भजे भूतनाथं. पंचरत्नत्वमोधत्वे नित्यं शुद्धं बलन्नता स्वस्ति प्रसन्ना भगवान् सास्तवसति मानसे. गीतवाद्य आंदोलकादि समस्त राजुपचार भक्तिपचार शक्तिपचार पूजो समर्पयामि. ओम भूतनाथ सदानंद सर्वभूत दयापर रक्ष रक्ष महाभाव शास्त्रे शुभ्रं नमो नमः. ओम श्री भूतनाथ सदानंद सर्वभूत दयापर
ಅಲ್ಲಿಂದ್ರ ಬರೋಣ್ರಿ ಗುರುಗಳೇ ನಾಡ್ದು ನಾಡ್ದು ನಮಸ್ತೆ ಗುರುಗಳೇ. ಹೇಳಿ. ಯಾವ ರೀತಿ ಇಲ್ಲಿ ಪೂಜೆ ಮಾಡಿದ್ರಿ? ಏನು ವಿಶೇಷತೆ ಇತ್ತು ಈ ಪೂಜೆಯಲ್ಲಿ? ಏನಿಲ್ಲ, ನಾನು ಸ್ವಲ್ಪ ದಕ್ಷಿಣ ಕನ್ನಡದವನಾಗಿರೋದ್ರಿಂದ ಸ್ವಲ್ಪ ಅಲ್ಲಿದು ಇಲ್ಲಿದು ಮಿಕ್ಸ್ ಆಗಿ ಸ್ವಲ್ಪ ನಮ್ಮ ತಂದೆಯವರು ಕೂಡ ಇದನ್ನೇ ಮಾಡ್ತಿದ್ರು, ಹಾಗಾಗಿ ಆ ರಕ್ತದಲ್ಲಿ ಬಂದಿದ್ದೇನೋ ಅನ್ಸುತ್ತೆ. ಮತ್ತೆ ಏನೇ ಮಾಡಿದ್ರು ಭಕ್ತಿಯಿಂದ ಮಾಡ್ಬೇಕನ್ನುವಂಥದ್ದು ನಂದು. ಮತ್ತೆ ಸುಮ್ಮನೆ ಒಂದಷ್ಟು ಒಂದು ವೆಚ್ಚ ಆಗಬಾರ್ದು, ಅದ್ರ ಫಲ ಸಿಗ್ಬೇಕು ಅಂತ. ಫಲ ಸಿಗ್ಬೇಕಾದಲ್ಲಿ ಅಲ್ಲಿ 3 ಜನ ವ್ಯಕ್ತಿಗಳು ಕೆಲಸ ಮಾಡಬೇಕು. ಒಬ್ಬ ಪೂಜೆ ಮಾಡಿದವರು, ಪೂಜೆ ಮಾಡಿಸೋರು, ಮತ್ತೆ ಪೂಜೆ ನೋಡೋ ಜನ ಎಲ್ಲರೂ ಕೂಡ ಭಕ್ತಿಯಿಂದ ನಡ್ಕೊಂಡಾಗ ಮಾತ್ರ ಆ ಪೂಜೆ ಒಂದು ಮಹತ್ವ ಪಡೀತದೆ, ಅಲ್ಲಿ ಒಂದು ಶಕ್ತಿ ಇರ್ತದೆ ಅಂತ. ಮತ್ತೆ ಪೂಜೆ ಮಾಡಿಸಿದವರಿಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ. ಭಕ್ತಿ ಮುಖ್ಯ, ಆಡಂಬರ ಮತ್ತೊಂದಷ್ಟು ಖರ್ಚು ವೆಚ್ಚ ಮುಖ್ಯ ಅಲ್ಲ. ನಾನು ಸಾಧಾರಣ 33 ವರ್ಷ ಆಯ್ತು ನಾನು ಶಬರಿಮಲೆ ಯಾತ್ರೆ. ಈಗ ಸಾಧಾರಣ ಹೆಚ್ಚು ಕಡಿಮೆ 20 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ. ನಾನು 9ನೇ ವರ್ಷಕ್ಕೆ ದೀಕ್ಷೆ ತಗೊಂಡಿದ್ದು. ಇದು ಪಡಿ ಪೂಜೆದ ಏನು ವಿಶೇಷತೆ ಹೇಳ್ಬೋದಾ? ವಿಶೇಷ ಇದೆ, ನನ್ನ ಪಡಿ ಪೂಜೆಯಲ್ಲಿ ಇಲ್ಲಿ ಮಾಡಿಲ್ಲ, ಅದು ಈ ಸಾರ್ವಜನಿಕ ಪೂಜೆ ಒಳಗೆ ವಿಶೇಷ ಇದೆ. 18 ಬಾಳೆಲೆ ಇಟ್ಟು ಉಡಿ ತುಂಬುವಂಥದ್ದು, ಮತ್ತೆ 21 ದಿನ ಪೂಜೆ ಮಾಡುವಂತ ಒಂದು ಶಕ್ತಿ ಇದೆ, ನಂಬಿಕೆ. ಆ 21 ದಿನ ಪೂಜೆ ಮಾಡೋರ ನಂಬಿಕೆನೆ ಆ ಉಡಿಯಲ್ಲಿ ಕೆಲಸ ಮಾಡುವಂಥದ್ದು. ಸುಮ್ಮನೆ ನಾವು ಕೊಟ್ಟಿದ್ದೀವಿ, ಅವ್ರು ತೊಗೊಂಡೋಗಿ ಇಟ್ಟು ಊದಿನ ಕಡ್ಡಿ ಹಚ್ಚಿದ್ರೆ ಅದು ಕೆಲಸ ಆಗಲ್ಲ. ಭಾಳಷ್ಟು ಜನ ಕಷ್ಟ ಪರಿಹಾರ ಆಗಿದೆ. ತುಂಬ ಅದು ಯಾವ ರೀತಿ ಅಂತ ಆ ಕೆಲಸ ಅದರೇ ಹೇಳ್ಬೇಕು, ಬಿಟ್ರೆ ನಾವು ಹೇಳಿದ ರೂಪಾಯಿ ಬರಲ್ಲ. ಸರದ ವೃತ್ತ ಏನು ಸ್ವಾಮಿಗಳ ವೃತ್ತದ ಏನು ಒಂದು ಏನೈತಲ್ಲ, ಯಾವ ರೀತಿ ವೃತ್ತ ಮಾಡ್ತಾರ? ಅದರದ ವ್ರತ ಅಂದ್ರೆ ನೋಡಿ, ನನ್ನ ಕೈಲಿ ಕೇಳಿದ್ರೆ ವ್ರತ ಅನ್ನೋದು ಕೇವಲ ಒಂದಷ್ಟು ಉಪವಾಸ ಇರೋದು, ಬೆಳಿಗ್ಗೆ ಹೇಳೋದು ಅದಲ್ಲ. ಪ್ರತಿಯೊಂದು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು. ಈಗ ನನಗೆ ಯಾರೋ ಬೈದ್ರಂದ್ರೆ ವಾಪಸ್ ಬೈಯೋ ಗುಣ ಇರುತ್ತೆ, ಆದ್ರೆ ಬೈಬಾರ್ದು, ಅದೇ ವ್ರತ. ವಾಪಸ್ ಬೈದ್ರೆ ವ್ರತ ಆಗಲ್ಲ. ಅದು ಪ್ರತಿಯೊಂದನ್ನು ನಾವು ಸ್ವೀಕಾರ ಮಾಡಿಕೊಂಡು ಬೈದವನಿಗೂ ಕೂಡ ನೀನೇ ದೇವರು ಅನ್ನುವಂಥದ್ದು ಇದೆಯಲ್ಲ, ಅದು ವ್ರತ ಆಗ್ತದೆ. ಮತ್ತೆ ಸಾಧ್ಯ ಆದಷ್ಟು ನಾವು ಭಕ್ತಿಯಿಂದ ಹೋಗ್ಬೇಕು. ಏನು ಬೇರೆ, ಈಗ ನೋಡಿ ನನಗೀಗ ನಾನು ಫೋಟೋಗ್ರಾಫರ್ ಆಗಿ ಈ ಒಂದು 3 ತಿಂಗಳು ನನಗೆ ಯಾವುದೇ ಒಂದು ದೊಡ್ಡ ಮದುವೆ ಬಂತು, ಯಾವುದೋ ಒಂದು 50,000 ಆರ್ಡ್ರ್ ಬಂದ್ರು ನಾನು ಆರ್ಡ್ರ್ ಮಾಡಂಗಿಲ್ಲ. ಯಾಕೆಂದ್ರೆ ದೇವ್ರಕ್ಕಿಂತ ದೊಡ್ಡವನು ಯಾವುದೂ ಅಲ್ಲ. ಕೆಲಸ ಮತ್ತೆ ಏನು ಜನವರಿಂದ ಹಿಡಿದು ಮತ್ತೆ ಯಾವ್ದದು ನವೆಂಬರ್ ತನಕ ಮಾಡ್ಬೋದು. ಈ 3 ತಿಂಗಳು ಅವ್ನ ಸೇವೆ ಅಂತ ಮಾಡ್ತೀವಲ್ಲ, ಅದಕ್ಕೆ ಜಾಸ್ತಿ ಮೀಸಲು ಇಡಬೇಕು ಅಂತ. ಓಕೆ, ಧನ್ಯವಾದ ಗುರುಗಳೇ. ಇದೇ ರೀತಿ ನಿಮ್ಮ ಸೇವೆ ಹೆಂಗೆ ನಡೀಲಿ, ಮತ್ತೆ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಪೂಜೆಗಳಾಗಲಿ. ಜನರ ಒಂದು ಹಾರೈಕೆ, ದೇವರ ಆಶೀರ್ವಾದ ಕೂಡ. ಮುಂದಿನ ಯಾವ್ದು ನಿಮ್ದು ಮಹಾಪೂಜೆ ಇದೆ, ಎಲ್ಲಿದೆ? ನಮ್ದು 28ಕ್ಕೆ ಇಲ್ಲೇ ಇದೆ ರೀ. ಮತ್ತೆ ಪ್ರತಿದಿನನೂ ಇದೆ ನಮ್ದು. ಈ ವರ್ಷ ಯಾಕೋ ಸ್ವಲ್ಪ ಜಾಸ್ತಿನೇ ಇದೆ. ನಾಳೆ ಇಲ್ಲೇ ಸೆಟ್ಲ್ಮೆಂಟ್ ಅಲ್ಲಿ ಇದೆ, ನಾಡ್ದು ನಿರ್ಲಿಗಿ ಸಿಗ್ಗಾಂವ್ ಹತ್ರ ಅಲ್ಲಿದೆ. ಹಾಗೆ ಈ ತಿಂಗಳ ಸಾಧಾರಣ ಜನವರಿ 8 ತನಕನೂ ಕಂಟಿನ್ಯೂ ಇದೆ ಪೂಜೆ. ಆಮೇಲೆ ನಮ್ದು ಇಲ್ಲಿ ಡೋಬಿಘಾಟ್ ಅಂತ ಕರ್ಕಿ ಬಸವೇಶ್ವರ ನಗರ, ಅದು 28ಕ್ಕೆ ಇದೆ ಮಹಾಪೂಜೆ. ಮಧ್ಯಾಹ್ನ ಅನ್ನ ಪ್ರಸಾದ, ರಾತ್ರಿಗೆ ಮಹಾಪೂಜೆ. ಈ ಮೂಲಕ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಲ್ಲಿ ವೀಕ್ಷಕರಿಗೆ ಅಂದ್ರೆ ಸ್ವಲ್ಪ ದೇವ್ರ ಕಡೆ ಹೆಚ್ಚಿಗೆ ಗಮನ ಇರಲಿ ಅಂತ. ಬರೀ ಮೊಬೈಲು ಅದು ಇದು ಅದೆಲ್ಲ ಜೀವನ ಅಲ್ಲ. ಏನೋ ಒಂದಷ್ಟು ಮೋಜು ಮಾಡ್ಬೋದು, ಬಿಟ್ರೆ ದೇವರು ಪ್ರೀತಿಯಿಂದ ನಾವು ನೋಡಿದ್ರೆ ದೇವ್ರು ನಮ್ಮನ್ನ ಪ್ರೀತಿಯಿಂದ ನೋಡ್ತಾನೆ, ಕಷ್ಟಗಳು ಪರಿಹಾರ ಆಗ್ತದೆ, ಮತ್ತೆ ಆರೋಗ್ಯವಾಗಿರ್ತಾನೆ ಅಂತ. ನನಗೂ ಕೂಡ ಈಗ 60 ವರ್ಷ ಆಗಿದೆ. ಇವತ್ತಿಗೂ ಕೂಡ ಯಾವುದೇ ಒಂದು ಇಂಜೆಕ್ಷನ್ ಆಗಲಿ, ಯಾವುದೇ ಒಂದು ಗುಳಿಗೆ ಮಾತ್ರೆ ತಗೊಂಡವನೇ ಇಲ್ಲ. ಯಾಕಂದ್ರೆ ನನ್ನ ನಂಬಿಕೆ ಅದು. ಹಾಗಾಗಿ ಆದಷ್ಟು ಜನ ಆರೋಗ್ಯನೇ ಬೇಡ್ಬೇಕು ದೇವ್ರ ಹತ್ರ. ಐಶ್ವರ್ಯ, ದುಡ್ಡು ಇದು ಯಾವುದು ಶಾಶ್ವತ ಅಲ್ಲ. ಕೋಟಿಗಟ್ಟಲೆ ಇದ್ದು ಕೂಡ ತಿನ್ನು ಯೋಗ ಇರಂಗಿಲ್ಲ, ಏನೇನೋ ರೋಗಾಣುಗಳಿರ್ತದೆ. ಹಾಗಾಗಿ ಖುಷಿ ಇರ್ಬೇಕು ಮನುಷ್ಯ, ಸದಾ ನಗ್ತಾ ಇರ್ಬೇಕು, ಸಮಸ್ಯೆಗಳಿರಬಾರ್ದು. ಅದು ದೇವ್ರ ಪ್ರೀತಿಯಿಂದ ಇದ್ರೆ ನಡೀತದೆ ಅಂತ. ಧನ್ಯವಾದ ಗುರುಗಳೇ.
ಇದೇ ರೀತಿ ನಿಮಗೂ ನಿಮ್ಮ ಕೂಡ ಸೇವೆ ನಮ್ಗೆ ಮುಂದೆ ತುಂಬ ಹೋಗ್ಲಿ. ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದು. ನಿಮ್ಮ ಭಾಳಷ್ಟು ಕಾರ್ಯಕ್ರಮ ನಾನು ನಿಮ್ಮ ಚಾನಲಲ್ಲಿ ನೋಡ್ತೀನಿ, ತುಂಬ ಅರ್ಥಪೂರ್ಣ ಇರುತ್ತೆ. ಮತ್ತು ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ಮತ್ತು ನೀವು ಹಾಡೋದು ಕೂಡ ನಾನು ಕೇಳ್ತೀನಲ್ಲ, ಧ್ವನಿ ಚೆನ್ನಾಗಿದೆ ನಿಮ್ಮದು. ಅದನ್ನು ಸ್ವಲ್ಪ ನನಗಂತ ಮಟ್ಟಿಗೆ ಸ್ವಲ್ಪ ಪ್ರಚಾರಕ್ಕೆ ಹೋದರೆ ಸ್ವಲ್ಪ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದೇನೋ ಅನ್ಸುತ್ತೆ. ಧನ್ಯವಾದಗಳು. ಆಶೀರ್ವಾದ ಇರಲಿ. ಧನ್ಯವಾದ. ಹಂಗೆ ಇರಲಿ. ದೇವರೊಳಗೆ ಮಾಡಲಿ ಅಯ್ಯಪ್ಪ.